ಕಲ್ಮಠದ ಲಿಂಗೈಕ್ಯ ಶ್ರೀ ಕೊಟ್ಟೂರೇಶ್ವರ ಮಹಾಶಿವಯೋಗಿಗಳವರ ಮಹೋತ್ಸವ ಹಾಗೂ ಶರಣ ಸಂಸ್ಕೃತಿ ಉತ್ಸವಕ್ಕೆ ಚಾಲನೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಪುರಾಣ ಶ್ರವಣ ಅವಶ್ಯಕ. ಶ್ರೀ ಭುವನೇಶ್ವರಯ್ಯ ತಾತನವರು. ಗಂಗಾವತಿ. ಕಲಿಯುಗದಲ್ಲಿ ಮನುಷ್ಯರಲ್ಲಿ ಜೀವನದ ಮೌಲ್ಯಗಳು ಅವಸಾನದ ಅಂಚಿನಲ್ಲಿ ಇದೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಮಹಾಮಹಿಮರ ದೈವತ್ವ ಸಾಕ್ಷಾತ್ಕಾರ ಹೊಂದಿದ ಗುರು ಪರಂಪರೆಯ ಪುರಾಣ ಕಥೆಗಳನ್ನು ಶ್ರವಣ ಆತ್ಮ ಸಾಕ್ಷಾತ್ಕಾರ ಪಡೆದುಕೊಳ್ಳುವ ಅವಶ್ಯಕತೆ ಇದೆ ಎಂದು ಸುಳೇಕಲ್ ಬೃಹನ್ಮಠದ ಶ್ರೀ ಭುವನೇಶ್ವರ ತಾತನವರು ಹೇಳಿದರು. ಅವರು ನಗರದ ಕಲ್ಮಠ ಪುರಾಣ ಮಂಟಪದಲ್ಲಿ ಸೋಮವಾರದಂದು ಕಲ್ಮಠ ಲಿಂಗೈಕ್ಯ ಶ್ರೀ ಕೊಟ್ಟೂರೇಶ್ವರ ಮಹಾಶಿವಯೋಗಿಗಳವರ 105ನೇ ಸ್ಮರಣೋತ್ಸವ, ಶ್ರೀ ಚನ್ನಬಸವ ಶಿವಯೋಗಿಗಳವರ ಪುರಾಣ ಪ್ರವಚನ ಮತ್ತು ಶರಣ ಸಂಸ್ಕೃತಿ ಉತ್ಸವವನ್ನು ಜ್ಯೋತಿ ಭೇದಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ವೀರಶೈವ ಮಠದ ಪರಂಪರೆಯಲ್ಲಿ ಹಾನಗಲ್ ಕುಮಾರ ಮಹಾಶಿವಯೋಗಿಗಳವರ ದಿವ್ಯ ದೃಷ್ಟಿಯ ಫಲವಾಗಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳು ಹಾಗೂ ಶ್ರೀ ಭಾಷಾ ಕವಿ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳು ಗಂಗಾವತಿಯ ಕಲ್ಮಠಕ್ಕೆ ಆಗಮಿಸಿದ್ದು ಅವಲೋಕನ ಮಾಡಿ ನೋಡಿದಾಗ ಕಲ್ಮಠದ ಇತಿಹಾಸವನ್ನು ಹಾಗೂ ಭವ್ಯ ಪರಂಪರೆ ತಿಳಿದುಕೊಳ್ಳಬಹುದು ಎಂದು ತಿಳಿಸಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ ಕಂಪ್ಲಿ ಕಲ್ಮಠದ ಅಭಿನವ ಪ್ರಭು ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಕಂಪ್ಲಿ ಕಲ್ಮಠಕ್ಕೂ ಹಾಗೂ ಗಂಗಾವತಿಯ ಕಲ್ಮಠಕ್ಕೂ ಅವಿಭವ ಸಂಬಂಧವನ್ನು ಹೊಂದಿದೆ. ಪ್ರಸ್ತುತ ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜ್ಞಾನದಾಸೋಹ ಹಾಗೂ ಅನ್ನದಾಸೋಹ ಹಾಗೂ ಸಂಗೀತ ಶಾಲೆಯ ಮೂಲಕ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಂಡಿತ್ ಶಿವರಾಜ್ ಶಾಸ್ತ್ರಿ ಅವರಿಂದ ಪುರಾಣ ಪ್ರವಚನ ಜರುಗಿತು. ರೇವಣಸಿದ್ದಯ್ಯ ತಾತನವರು, ಡಾಕ್ಟರ್ ಶರಣಬಸವಪ್ಪ ಕೋಲ್ಕಾರ್, ಶರಣೇಗೌಡ ಮಾಲಿ ಪಾಟೀಲ್, ದುರ್ಗಪ್ಪ ದಳಪತಿ ಸೇರಿದಂತೆ ನೇತೃತ್ವಗಳು ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ವಹಿಸಿದ್ದರು. ಹೆಂಡತಿಗೆ ಏನು ಹೆಸರಿಡ್ತಾನ, ಮಕ್ಕಳಾಗಲಿಲ್ಲ, ಇವು ಹುಟ್ಟಿದ ಮಕ್ಕಳು ಸತ್ತು ಹೋಗ್ತಾವ. ಮುಂದೆ ಯಾವುದೇ ಪುರಾಣ ಹೇಳಿದ್ರು ಕೂಡ ಈ ಅಧ್ಯಯನಕ್ಕೆ ಭಾಮತಿಯನ್ನು ಹೆಸರಿಡ್ತಾನಲ್ಲ, ಅದೇ ರೀತಿಯಾಗಿನೇ ಪುಟ್ಟರಾಜ ಕವಿ ಗವಾಯಿಗಳವರು ಬರೆದಿರುವಂತಹ ಈ ಪುರಾಣದೊಳಗೆ ಭಾಮಿನಿ ನೋಡ್ರಿ ಹೆಂಗೈತಿ. ಬರೆದವರು ಖರೆ ಆ ತ್ಯಾಗ ಮಾಡಿರ್ತಕ್ಕಂಥ ಹೆಂಡತಿ ಹೆಸರನ್ನೇ ಈ ಷಟ್ಪದಿ ಇಡುತ್ತಾರೆ ಕವಿಗಳು. ಭಾಮತಿ ಅಂತ ಬಂದಿದೆ, ಭಾಮಿನಿ ಅಂತ ಬಂದಿದೆ. ಅಂಧ ಕಲಾವಿದರಾಗಿರುವಂತಹ ಪುಟ್ಟರಾಜ ಕವಿ ಗವಾಯಿಗಳವರು ಚನ್ನಬಸವೇಶ್ವರ ಕೃಪೆಯಿಂದ ಈ ಪುರಾಣವನ್ನು ಯಾರು ಬರೆದವರು ಅಂದ್ರೆ ನನ್ನ ವಿದ್ಯಾಗುರುಗಳು, ಪರಮಾರಾಧ್ಯರು, ಪರಮ ತಪಸ್ವಿಗಳು, ಉಭಯ ಗಣಾಚಾರ್ಯರು, ಉಭಯ ಲೋಕಪ್ರಿಯರು, ಕುಮಾರೇಶನ ಕರುಣೆಯ ಕಂದರು, ವೀರೇಶ್ವರ ಪುಣ್ಯಾಶ್ರಮದ ಒಡೆಯಾಗಿರ್ತಕ್ಕಂಥ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು. ಜಂಗಮ ಮಹರ್ಷಿ ಮರುಳಸಿದ್ದಯ್ಯ ಧರ್ಮಪತ್ನಿ ಗೌರಮಾಂಬೆ. ಕಾಯಕವಂತನಾಗಿರುವಂತಹ ಗಂಡ, ಶೀಲವತಿಯಾಗಿರುವಂತಹ ಹೆಂಡತಿ, ಮತ್ತೊಮ್ಮೆ ಕಾಯಕವಂತನಾಗಿರುವಂತಹ ಗಂಡ. ತಿಳ್ಕೋಬೇಕು ನಾವು. ಉಣ್ಣ ಅನ್ನದೊಳಗೆ ನನ್ನ ದೇವರನ್ನ ಹನಿ ಆಯಿತು. ಪ್ರತಿಯೊಬ್ಬರು ಪ್ರಸಾದ ಮಾಡೋ ಮುಂದೆ ವಿಚಾರ ಮಾಡಬೇಕು. ಅವಾಗ ನಮಗೆ ಗೊತ್ತಾಗ್ತದೆ ನನ್ನ ಕಾಯಕ, ಇದ್ರ ಮೇಲೆ ನಿಷ್ಠೆ, ಶ್ರದ್ಧೆ. ಆದರೆ ಬರುವಾಗ ಅಪ್ಪಪ್ಪ ಸಂಪೂರ್ಣ ನೋಡಿ ನಮ್ಮ ಸುಳೇಗೌಡ ತಾತ ಭುವನೇಶ್ವರಪ್ಪ ಏನ್ ಮಾಡೋದಪ್ಪ, ನಿಮ್ಗಿಂತ ನಾನು ಸಣ್ಣ ನಿಮ್ಗಿಂತ ಮುದುಕ ಕಾಣ್ತಾನೆ ನಾವು ನೋಡಂತ ನಾನು ಅಂದೆ. ಬರಪ್ಪರಿ ಹೇಳಿದ್ರೆ ಏನೋ ಅಂದೆ. ಈಗ ನೋಡಾಕ ನಾನು ಸಣ್ಣ, ಬರಪ್ಪರಿ ಮುದುಕ ಅಂತ ಜೋರಾಗಿ ನಿಚ್ಚ ಪಡೆ ತಪ್ಪು. ಮಹಾನೇ
ಈ ಭಾಗದೊಳಗೆ ಚನ್ನಬಸವ ತಾತನ ಪ್ರಭಾವ ಬಹಳ ದೊಡ್ಡದಲ್ಲ. ಒಂದು 3 ಹೆಸರು ಹೇಳ್ಬಿಟ್ರೆ ನೀವು ಮುಂದೆ ಹೋಗಬೇಕು. ಸಿದ್ಧಲಿಂಗೇಶ್ವರ, ಚನ್ನಬಸವೇಶ್ವರ, ಒಂದೊಂದು ಸನ್ಮಾನ ಗಂಗಾವತಿ ಕಲ್ಮಠದ ಮೂಲ ಪುರುಷರಾದ ಪರಮಪೂಜ್ಯ ಶ್ರೀ ಶಿವಯೋಗಿ ವರೆಣ್ಯ ಲಿಂಗೈಕ್ಯ ಶ್ರೀ ನಿರಂಜನ ಕೊಟ್ಟೂರು ಮಹಾಶಿವಯೋಗಿಗಳವರ 105ನೇ ವರ್ಷದ ಸ್ಮರಣೋತ್ಸವ ಹಾಗೂ ಗಂಗಾವತಿ ಶ್ರೀ ಚನ್ನಬಸವ ಶಿವಯೋಗಿಗಳವರ ಪುರಾಣ ಪ್ರವಚನ ಮತ್ತು ಶರಣ ಸಂಸ್ಕೃತಿ ಸಮಾರಂಭ. ಈ ಎಲ್ಲ ಕಾರ್ಯಕ್ರಮಗಳು ಪೂಜ್ಯರ ಒಂದು ಹಿರಿತನದಲ್ಲಿ ನೇತೃತ್ವದಲ್ಲಿ ಲೀಲಾಜಾಲವಾಗಿ ಜರುಗ್ತಾ ಇರತಕ್ಕಂಥದ್ದು. 11 ದಿನಗಳ ಪರ್ಯಂತರವಾಗಿ ನಾವು ಮಹಾತ್ಮರ ನುಡಿಗಳನ್ನು ಕೇಳಬೇಕು. ಅಣ್ಣವರು ಹೇಳಿದರು, ತಿಬೇರದು ಸ್ವಾಮಿಗಳು, ಮನುಷ್ಯ ಶ್ರವಣ ಮಾಡಬೇಕು, ಕೇಳೋದರಿಂದ ಈ ಕಡುದರ್ಪವೇರಿದ ಭಯ ಈ ಬಂಡಿಗೆ ಅಲ್ಲಿ ದರ್ಪ ನಿವಾರಣೆಯಾಗಿ ಸುಸೂತ್ರವಾಗಿ ಈ ಜೀವನ ಎಂಬ ಪಯಣವನ್ನು ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಇದಕ್ಕೆ ಮಹಾತ್ಮರ ಒಂದು ಮಾರ್ಗದರ್ಶನ, ಮಹಾತ್ಮರ ಜೀವನದಲ್ಲಿ ಆಗಿ ಹೋಗಿರ್ತಕ್ಕಂಥ ಲೀಲೆಗಳು ಮಾನವ ಕುಲಕೋಟಿಗೆ ದಾರಿದೀಪಗಳಾಗಿ ಅವರು ನಡೆದು ಬಿಟ್ಟು ಹೋದಂಥ ಹೆಜ್ಜೆಗಳ ಗುರುತಿನಲ್ಲಿ ನಾವು ಸಾಗಬೇಕಾದಾಗ ನಮಗೆ ಮನುಷ್ಯನ ಬದುಕು ಹೇಗೆ ಸುಸೂತ್ರವಾಗಿ ಆ ಬದುಕನ್ನು ಗುರಿ ಮುಟ್ಟುವ ತನಕ ಹೋಗಬೇಕಾದ್ರೆ ಹೇಗೆ ಎನ್ನುವಂಥ ವಿಚಾರಧಾರೆಗಳು ತಿಳಿದು ಬಂದು ಈ ಶ್ರವಣ ಮಾಡುವುದರ ಮೂಲಕ ತಿಳಿದು ಬಂದು ಮನುಷ್ಯನಾಗಲಿಕ್ಕೆ ಮಹಾದೇವನ ಸ್ವರೂಪನಾಗಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದನ್ನು ಗುರುತಿಸಿದಂಥ ಶ್ರೀಮಠದ ಪೂಜ್ಯರು ವರ್ಷವೂ ಕೂಡ ಒಬ್ಬೊಬ್ಬ ಮಹಾತ್ಮರ ಜೀವನ ಚರಿತ್ರೆಯನ್ನು ಇಲ್ಲಿನ ಈ ಭಾಗದ ಗಂಗಾವತಿ ನಗರದ ಜನತೆಗೆ ಅಜ್ಞಾನದ ರಸವೃತವನ್ನು ಉಣಬಡಿಸುವಂಥ ಒಂದು ಕಾರ್ಯವನ್ನು, ಹಾಗೆಯೇ ಪ್ರಸಾದವನ್ನು ಕೂಡ ಉಣಬಡಿಸುವಂಥ ಕಾರ್ಯವನ್ನು ತ್ರಿವಿಧ ದಾಸೋಹ ಅಂತ ಶಿಕ್ಷಣದ ದಾಸೋಹ ಜನ್ಮದಲ್ಲಿ ಹುಟ್ಟಿ ಬಂದುದಕ್ಕೆ ಸಾರ್ಥಕವಾಗ್ತದೆ. ಹುಲ್ಲುಗಡ್ಡಿಗಳಂತೆ ಹುಟ್ಟಿ ಎಲ್ಲೇ ಹುಟ್ಟತಕ್ಕಂಥ ಹುಳುಪುಡಿಗಳಂತೆ ಹುಟ್ಟಿ ಹೊಟ್ಟೆಗಾಗಿ ಬೆಳೆದಾಡಿ ಒಂದು ದಿವಸ ಜೀವನವನ್ನು ಕೊನೆಗೊಳಿಸುವ ಪಶು ಪಕ್ಷಿಗಳು ಅವೆಲ್ಲ. ಮನುಷ್ಯ ಜೀವನ ಅಂಥದ್ದಲ್ಲ. ಜ್ಞಾನ ಸಾದೃಶ್ಯವಾಗಿರ್ತಕ್ಕಂಥ ಭಗವಂತನ ಒಂದು ಕೃಪೆಯನ್ನು ಪಡೆದು ಜ್ಞಾನಿಯಾಗಿ ಹುಟ್ಟಿರ್ತಕ್ಕಂಥ ಮನುಷ್ಯನಿಗೆ ಮತ್ತೆ ಪುನಃ ಜ್ಞಾನದ ಅವಶ್ಯಕತೆ ಇರ್ತದೆ. ಅದಕ್ಕಾಗಿ ಮಹಾತ್ಮರನ್ನು ನೆನೆಯುವುದೇ ಘನಮುಕ್ತಿ ಪರ. ಅವರು ನಡೆದು ಹೋದ ದಾರಿಯಲ್ಲಿ ಅವರ ನೆನಪಿನಲ್ಲಿ ಸಾಗುವ ಮನುಷ್ಯನಿಗೆ ಘನಮುಕ್ತಿಯನ್ನು ತಂದುಕೊಡ್ತಕ್ಕಂಥ ಒಂದು ಮಹಾ ಸಾಧನವಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲ ತಿಳ್ಕೊಂಡು ಈ 11 ದಿನಗಳ ಪರಿಣಾಮವಾಗಿ ಶ್ರವಣ ಮಾಡಬೇಕು. ಶ್ರವಣ ಅಂತಕ್ಕಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥ ಕಾಲಕ್ಕೆ ಋಷಿಮುನಿಗಳ ಕಾಲದಿಂದಲೂ ಕೂಡ ಈ ಶ್ರವಣವನ್ನು ಮಾಡ್ತಾ ಬಂದಿದ್ದಾರೆ. ಈ ಭೂಮಿಯ ಜನ ಶ್ರವಣವನ್ನು ಮಾಡಿ ಅದರಲ್ಲಿ ಆ ಶ್ರವಣದ ಬಲದಿಂದ ಮಹಾತ್ಮರಾಗಿದೆ. समुद्र बहुत बड़ा है, समुद्र बहुत बड़ा है, लेकिन लोटा बहुत छोटा है. विषय बड़ा है, लेकिन समय बहुत कम है. ಇನ್ನೂ ಮುಂದುವರೆದ ಭಾಗ ಐತೆ, ಆದರೆ ಸಮಯದ ಅಭಾವ ಇರೋದ್ರಿಂದ ಸುಮ್ಮನೆ 2 ಮಾತು ಹೇಳ್ತೇನೆ. ಉರಿವ ಕೆಂಡದ ಮೇಲೆ ತೃಣವನ್ನಿರಿಸಿದೊಡೆ ಆ ತೃಣವನ್ನು ಹಾಕಿದಂತೆ. ಎಷ್ಟು ಚಲೋ ನೋಡ್ರಿ ಮಾತು. ಉರಿವ ಕೆಂಡದ ಮೇಲೆ ತೃಣವನ್ನಿರಿಸಿದೊಡೆ ಆ ತೃಣವನ್ನು ಹಾಕಿದಂತೆ ಗುರುಚರಣವೆಂಬ ಬೆಂಕಿ ಮೇಲೆ
ತನುವೆಂಬ ತೃಣವ ತಂದಿರಿಸಿದೊಡೆ ಆತನ ಅಂಗವೆಲ್ಲ ಸರ್ವಾಂಗಲಿಂಗ ಕಾಣ ರಾಮನಾಥ. ಎಂತ ಚಲೋ. ಪೂಜ್ಯರು ಈ ನಗರದಲ್ಲಿ ಶಿಕ್ಷಣ, ದಾಸೋಹ, ಸಮಾಜ, ಅದರೊಂದಿಗೆ ದನ ಕರ್ಕೊಳ್ಳೋದು ಬಹಳ ಪ್ರೀತಿ. ಕೊಟ್ಟರು ಸ್ವಾಮಿಗಳು ದನ ಕರ್ಕೊಳ್ಳೋದು ಬಹಳ ಪ್ರೀತಿ. ವ್ಯವಸಾಯದ ಪ್ರೀತಿ. ಎಲ್ಲಿ ಸಮಯವನ್ನ ಕಳೆಯದ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಹೊಲದಾಗ ಇರ್ತಾರೆ. ನಾನು ಯಾವಾಗ ಒಂದು ಸಲ ಕಾರ್ಯಕ್ರಮಕ್ಕೆ ಆ ಕಡೆ ಹೋಗೋದು ಹಿಂಗೆ ಅನ್ನೋದು ಪೂಜಾರಿ ಗಾಡಿ ನೋಡ್ಕೊಂಡು ಹೋಗ್ಕೊಳ್ಳಿ ಬಾ ಒಂದ ತಿರುಗಾಡಿರ್ತಾರೆ. ವ್ಯವಸಾಯ ಬಹಳ ಪ್ರೀತಿ. ಈಗ ಏನಂತಾರೆ ಅಂತಂದ್ರೆ ಸಂಘ ಮೂರು ಸಂಘಗಳು. ಒಂದು ನೆನೆಹಿನ ಸಂಘ, ಇನ್ನೊಂದು ಮಹಾತ್ಮರ ಸಂಘ, ಇನ್ನೊಂದು ಸಂಘ ಯಾವುದು ಅಂತಂದ್ರೆ ನಿಸರ್ಗದ ಸಂಘ. ನೆನಪಿಟ್ಕೊಳ್ಬೇಕು. ನೆನೆಹಿನ ಸಂಘ,